ಹಾಯ್ ಹಲೋ ನಮಸ್ತೆ ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಈ ವಿಡಿಯೋದಲ್ಲಿ ಸ್ಲೀವ್ಗೆ ಯಾವ ಥರ ಮಷಿನ್ ವರ್ಕ್ ಮಾಡೋದು ಅಂತ ನೋಡೋಣ. ಮೊದಲಿಗೆ ಇಲ್ಲಿ ನಾನು ಬಟ್ಟೆನ ಫೋಲ್ಡ್ ಹಾಕ್ಕೊತಾ ಇದ್ದೀನಿ. 4 ಫೋಲ್ಡು ಸೆಂಟ್ರ್ ಕರೆಕ್ಟಾಗಿ ಮಾರ್ಕ್ ಮಾಡ್ಕೊಳ್ಳಿ. ನಾವು ಸ್ಲೀವ್ ಕಟ್ ಮಾಡಬೇಕಾದ್ರೆ ಯಾವ ಥರ ಬಟ್ಟೆ ಹಾಕ್ಕೋತೀವಿ ನೋಡಿ, ಅದೇ ಥರನೇ ಮಾರ್ಕ್ ಮಾಡ್ಕೊಂಡ್ರಾಯ್ತು. ಸ್ಲೀವ್ ಉದ್ದ ಬಂದ್ಬಿಟ್ಟು 10 ಇಂಚಿಗೆ ನಾನು ಮಾರ್ಕ್ ಮಾಡ್ತಾ ಇದ್ದೀನಿ. ಸೆಂಟರ್ ಕರೆಕ್ಟಾಗಿ ನೋಡಿಕೊಂಡು ಮಾರ್ಕ್ನ ಮಾಡ್ಕೊಳ್ಳಿ. ನೋಡ್ತಾ ಇರ್ಬೋದು, ನಾನು ಕರೆಕ್ಟಾಗಿ ಸೆಂಟ್ರಿಗೆ ಮಾರ್ಕ್ನ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟು ನಾನು ಪೇಪರಲ್ಲಿ ಸ್ಲೀವ್ನ ಕಟ್ ಮಾಡ್ಕೊಂಡಿದ್ದೀನಿ. ಅಳತೆ ಬ್ಲೌಸಲ್ಲಿ ಏನಿದೆ ಅಂತ ನೋಡಿಬಿಟ್ಟು 5.5 ಉದ್ದ ಇಕ್ಕಿದ್ದೀನಿ. ಮತ್ತು ಅಗಲ ಬಂದ್ಬಿಟ್ಟು 2.5 ಇಂಚ್ ಇಕ್ಕಿದ್ದೀನಿ. ಅದಕ್ಕೆ ಸ್ಟ್ರೈಟಿಗೆ ಲೈನ್ ಹಾಕ್ಕೊಳ್ಳೋಣ. ಕ್ರಾಸ್ ಆಗಿ ನೋಡಿ, ಈಗ ಏನು ಲೈನ್ ಹಾಕಿದ್ದೀವಿ ಆ ಲೈನ್ ಮೇಲೇ ನೀಟಾಗಿ ಕಟ್ ಮಾಡ್ಕೊಂಡು ಹೋದರೆ ಆಯಿತು. ನೆಕ್ಸ್ಟು ಏನು ನೋಡಿ, ನೆಕ್ಸ್ಟು ಬ್ಲೌಸ್ ಪೀಸ್ನ ತೊಗೊಂಡು ಏನು ಲೈನ್ ಹಾಕಿದ್ದೀವಿ ಮಾರ್ಕ್ ಮಾಡಿರ್ತೀವಲ್ವ, ಆ ಮಾರ್ಕ್ ಮೇಲೆ ಇಕ್ಕೊಂಡು ಲೈನ್ ಹಾಕ್ಕೋಬೇಕಾಗುತ್ತೆ. ಅದಕ್ಕೂ ಮುಂಚೆ ಈ ಥರ ಸ್ಟ್ರೈಟಿಗೆ ಒಂದು ಲೈನ್ ಹಾಕ್ಕೊಳ್ಳಿ. ನೆಕ್ಸ್ಟು ಏನು ಕಟ್ ಮಾಡಿರ್ತೀವಿ ಆ ಪೇಪರ್ನ ಹಿಡ್ಕೊಂಡು ನೀಟಾಗಿ ಆ ಪೇಪರ್ ಏನಿದೆ ಅದ್ರ ಪಕ್ಕದಲ್ಲೇ ಈ ಥರ ನೀಟಾಗಿ ಲೈನ್ ಹಾಕ್ಕೊಂಡು ಹೋಗಬೇಕಾಗುತ್ತೆ. ನೋಡಿ, ಈ ಥರ ಕ್ಲೀನಾಗಿ ಮಾರ್ಕ್ ಮಾಡ್ಕೊಳ್ಳಿ. ಎರಡು ಸೈಡು ಅಷ್ಟೇ ಸೇಮ್ ಅದೇ ಥರನೇ ಮಾರ್ಕ್ ಮಾಡಿಕೊಂಡ್ರೆ ಆಯಿತು. ಸೆಂಟರ್ ಏನು ನ್ಯಾಚ್ ಹಾಕಿರ್ತೀವಿ ಆ ನ್ಯಾಚ್ ನೋಡಿಕೊಂಡು ನೀಟಾಗಿ ತುದಿ ನೋಡ್ಕೊಳ್ಳಿ, ಆ ಲೈನ್ ಮೇಲೆ ಬರಬೇಕು. ಈ ಥರ ನೀಟಾಗಿ ಮಾರ್ಕ್ ಮಾಡಿಕೊಂಡ್ರೆ ಆಯಿತು. ನೆಕ್ಸ್ಟು ಏನು ಕಟ್ ಮಾಡಿರ್ತೀವಲ್ವ ಬ್ಲೌಸ್ನು ಕೂಡ ಹಿಡ್ಕೊಂಡು ಅದ್ರ ಮೇಲೇ ಈ ಥರನ ಮಾರ್ಕ್ ಮಾಡಿಕೊಂಡು ಹೋಗಬೇಕು. ನೋಡಿ, ನೆಕ್ಸ್ಟು ನಾನು ಕ್ಯಾನ್ವಾಸ್ ಪೇಪರ್ನ ಹಾಕ್ಕೊಂಡು ಸ್ಲೀವ್ಗೆ ಈ ಥರ ಸಾಟಿನ್ ಸ್ಟಿಚ್ ಹಾಕ್ತಾಯಿದ್ದೀನಿ. ಸ್ಲೀವು ಲೂಸ್ ಬಂದ್ಬಿಟ್ಟು 11 ಇಂಚ್ ಇದೆ. ಸ್ಟ್ರೈಟಿಗೆ ಲೈನ್ ಹಾಕಿದ್ದೀನಲ್ಲ, ಆ ಸೈಡು 5.5 ಈ ಸೈಡು 5.5 ಇಟ್ಕೊಂಡು ಮಾರ್ಕ್ ಮಾಡಿದ್ದೀನಿ. ನೆಕ್ಸ್ಟು ಬಾಲ್ ಚೈನು ಮತ್ತು ಸ್ಟೋನ್ ಚೈನು ಹಾಕ್ತಾಯಿದ್ದೀನಿ. ನೋಡಿ, ಮೂರನ್ನು ಕೂಡ ಒಟ್ಟಿಗೆ ಇಟ್ಕೊಂಡು 5ನೇ ನಂಬರಲ್ಲಿ ಈ ಥರ ನಾನು ಸ್ಟಿಚ್ ಹಾಕ್ತಾಯಿದ್ದೀನಿ. ಈ ಡಿಸೈನ್ ಆಲ್ರೆಡಿ ನಾನು ತೋರಿಸಿರೋದ್ರಿಂದ ಇದು ಡಿಸೈನ್ನ ಸ್ವಲ್ಪ ಫಾಸ್ಟಲ್ಲಿ ನಾನು ವಿಡಿಯೋನ ಹಾಕಿದ್ದೀನಿ. ಯಾವ್ಯಾವ ಥರ ನಾವು ಮಷಿನ್ ವರ್ಕಲ್ಲೂ ಕೂಡ ಪ್ಯಾಚ್ ವರ್ಕ್ ಆಗಲಿ ಪ್ಯಾಚ್ ವರ್ಕ್ ಆಗೋಕ್ಕೂ ಮುಂಚೆ ಯಾವ ಥರ ನಾವು ಮಿಷಿನ್ ವರ್ಕ್ ಮಾಡ್ಕೋಬೋದು ಅನ್ನೋದ್ರ ಬಗ್ಗೆ ನಾನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಕಾಣುತ್ತೆ, ತುಂಬ ಹೈಲೈಟಾಗಿ ಕಾಣುತ್ತೆ, ಎಷ್ಟು ಗ್ರ್ಯಾಂಡಾಗಿ ಕಾಣುತ್ತೆ ಅಂತ ಫುಲ್ಲು ವಿಡಿಯೋ ಆದಮೇಲೆ ನೋಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ. ಹಾಗೆ ಪ್ಯಾಚ್ ವರ್ಕ್ ಯಾವ ಥರ ನಾನು ಮಾಡ್ತೀನಿ, ಸ್ಯಾರಿನಲ್ಲಿ ಕಟ್ ಮಾಡಿಕೊಂಡು ಪ್ಯಾಚ್ ವರ್ಕ್ ಅನ್ನೋದನ್ನ ಮಾಡ್ತೀನಿ, ಅದು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ತೋರಿಸ್ತಾ ಹೋಗ್ತೀನಿ. ಪ್ಲೀಸ್ ಹೀಗೆ ನನ್ನ ವಿಡಿಯೋ ನೋಡ್ತಾ ಇರಿ ಫ್ರೆಂಡ್, ಹಾಗೆ ಸಪೋರ್ಟ್ ಮಾಡಿ ಫ್ರೆಂಡ್. ಮತ್ತು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ನೋಡಿ, ಈ ಥರ ಕರ್ವ್ ಶೇಪ್ ಹಾಕ್ಕೊಂಡಿದ್ದೀನಿ. ಅದೇನು ವಿನಲ್ಲಿ ಲೈನ್ ಬಂದಿದೆ ಅಲ್ವಾ, ಅದ್ರ ಪಕ್ಕದಲ್ಲೇ ಈ ಥರ ಕರ್ವ್ ಶೇಪ್ ಹಾಕ್ಕೊಂಡು ಹೋಗಿದ್ದೀನಿ. ನೆಕ್ಸ್ಟ್ ನೋಡ್ತಾ ಇರ್ಬೋದು, ಈ ಥರ ಲೀವ್ಸ್ ಬರ್ತಾ ಇದೆ. 3 ಕಡೆ 3 ಲೀವ್ಸ್ ಹಾಕ್ತಾ ಹೋಗಿದ್ದೀನಿ.
ತುಂಬ ಈಸಿಯಾಗಿ ಹಾಕ್ಕೊಂಡು ಹೋಗ್ಬೋದು, ತುಂಬ ಈಸಿಯಾಗಿ. ನೋಡಿ ನಿಧಾನಕ್ಕೂ ಕೂಡ ತೋರಿಸ್ತಾ ಇದ್ದೀನಿ ಯಾವ ಥರ ಲೀಫ್ ಹಾಕ್ತಾ ಇದ್ದೀನಿ ಅಂದ್ಬಿಟ್ಟು. ನೋಡಿ ಸೆಂಟ್ರಲ್ ಮಾತ್ರ ಈ ಥರ 5 ಲೀಫ್ನ ಹಾಕ್ಕೊಂಡಿದ್ದೀನಿ. ನಾವೇನು ನೆಕ್ಕಿಗೆ ಡಿಸೈನ್ ವರ್ಕ್ ಮಾಡಿಸ್ಕೊಂಡಿರ್ತೀವೋ ಅದೇ ಥರ ಡಿಸೈನು ಸ್ಲೀವಿಗೂ ಮಾಡಿಸೋದ್ರಿಂದ ತುಂಬ ಹೈಲೈಟಾಗಿ ಕಾಣುತ್ತೆ ಫ್ರೆಂಡ್. ಬೇಕಾದ್ರೆ ನೀವು ಕೂಡ ಬ್ಲೌಸ್ಗೆ ಈ ಥರ ಮಾಡಿಸ್ ನೋಡಿ ಯಾವ ಥರ ಕಾಣುತ್ತೆ ಅಂತ ಅಂದ್ಬಿಟ್ಟು ನಿಮಗೂ ಕೂಡ ಗೊತ್ತಾಗುತ್ತೆ. ನನ್ನ ಬ್ಲೌಸ್ಗೂ ಕೂಡ ನಾನು ಇದೇ ಥರನೇ ಮಾಡ್ಕೊಳ್ಳೋದು ವರ್ಕ್ನ. ನಾನು ಏನು ನೆಕ್ಕಿಗೆ ಡಿಸೈನ್ ಮಾಡಿರ್ತೀನೋ ಅದೇ ಥರ ಸೇಮು ನಾನು ಸ್ಲೀವ್ಗೂ ಕೂಡ ಡಿಸೈನ್ ಮಾಡ್ಕೋತೀನಿ. ಹಾಗೆ ಕಸ್ಟಮರ್ಗೂ ಕೂಡ ಹೇಳ್ತೀನಿ ಈ ಥರ ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ಅಂತ. ಕಸ್ಟಮರು ಕೆಲವರು ಮಾಡಿಸ್ತಾರೆ, ಕೆಲವರು ದುಡ್ಡು ಜಾಸ್ತಿ ಆಗುತ್ತೆ ಅಂತ ಸಿಂಪಲ್ಲಾಗಿ ಸೆಂಟ್ರಲ್ಲಿ ಡಿಸೈನ್ ಹಾಕಿಸ್ತಾರೆ ಅಷ್ಟೆ. ನೋಡ್ಬೋದು ಈ ಥರ ನೆಕ್ಕಿಗೆ ಆಲ್ರೆಡಿ ಮಾಡಿ ತೋರಿಸಿದ್ದೀನಿ ನಿಮಗೆ. ಸ್ಲೀವ್ ಮಾತ್ರ ತುಂಬ ಚೆನ್ನಾಗಿ ಬಂದಿದೆ, ಬ್ಲೌಸ್ ಕೂಡ ಅಷ್ಟೇ. ನೆಕ್ಸ್ಟು ನಾನು ಸ್ಲೀವ್ ಅಟ್ಯಾಚ್ ಮಾಡಿ ತೋರಿಸ್ತೀನಿ ಯಾವ ಥರ ಇದೆ ಅಂತ ಅಂದ್ಬಿಟ್ಟು. ನೋಡ್ಬೋದು ಫುಲ್ಲು ಸ್ಲೀವು ರೆಡಿ ಆದಮೇಲೆ ನಿಮಗೆ ಖಂಡಿತವಾಗ್ಲೂ ತೋರಿಸ್ತೀನಿ ಯಾವ ಥರ ನಾನು ಡಿಸೈನ್ ಮಾಡಿದ್ದೀನಿ, ಯಾವ ಥರ ಸ್ಟಿಚ್ ಮಾಡಿದ್ದೀನಿ ಅಂತ ಅಂದ್ಬಿಟ್ಟು. ನೋಡಿ ಸೆಂಟರಲ್ಲಿ ನಾನು ಈ ಥರ ಬಟನ್ ಸ್ಟಿಚ್ ಹಾಕಿದ್ದೀನಿ. ಮತ್ತು ಬುಟ್ಟ ಬೇಕು ಅಲ್ಲಲ್ಲೇ ಅಂತ ಕೇಳಿದರು, ಸೊ ಹಾಗಾಗಿ ನಾನು ಮಾರ್ಕ್ ಮಾಡಿಕೊಂಡು ಮಾರ್ಕಿಂಗ್ ಪೆನ್ಸಿಲಲ್ಲಿ ಈ ಥರ ಚಿಕ್ಕ ಚಿಕ್ಕದಾಗಿ ನೋಡಿ ಯಾವ ಥರ ಲೀವ್ಸ್ ಹಾಕ್ಕೊಂಡು ಈ ಥರ ಬುಟ್ಟನ ಬಿಡಿಸ್ತಾ ಇದ್ದೀನಿ ಅಂತ ಅಂದ್ಬಿಟ್ಟು. ತುಂಬ ಚೆನ್ನಾಗಿ ಕಾಣುತ್ತೆ ಈ ಥರ ಬುಟ್ಟ ಹಾಕೋದ್ರಿಂದ. ನೋಡಿ ಯಾವ ಥರ ಬಂದಿದೆ ವರ್ಕು ಅಂತ ಅಂದ್ಬಿಟ್ಟು. ಪ್ಲೀಸ್ ಹೇಗಿದೆ ಅಂದ್ಬಿಟ್ಟು ಕಮೆಂಟ್ ಮಾಡಿ. ನೋಡ್ಬೋದು 2 ಸೈಡು ಕೂಡ ರೆಡಿಯಾಗಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.